ದೆಹಲಿ ಅಂದ್ರೆ ವಾಯು ಮಾಲಿನ್ಯ ನೆನಪಿಗೆ ಬರುತ್ತೆ. ಯಾಕಂತ ಹೇಳಿದ್ರೆ ವಾಯು ಮಾಲಿನ್ಯ ದಿನೇ ದಿನೇ ಹೆಚ್ಚಾಗ್ತಿರುವಂತಹ ಪ್ರದೇಶ ದೆಹಲಿ. ಹೀಗಾಗಿ ಇಂಡಿಯಾ ಗೇಟ್ ಬಳಿ ಅದೆಷ್ಟೋ ವಾಯು ಮಾಲಿನ್ಯ ವಿರೋಧಿ ಪ್ರತಿಭಟನೆಗಳು ನಡೆದಿವೆ. ಈ ಹಿಂದೆ ಕೂಡ ಈ ರೀತಿಯ ಪ್ರತಿಭಟನೆಗಳು ನಡೆದಿದ್ರು ಕೂಡ ಅದನ್ನ ಪೊಲೀಸರು ನಿಲ್ಲಿಸಿದ್ರು. ಕಾರಣ ಯಾಕಂತ ಹೇಳಿದ್ರೆ ಇಂಡಿಯಾ ಗೇಟ್ ಬಳಿ ಸಾಮಾನ್ಯ ಜನರು ಹಾಗೆ ಫಾರಿನರ್ಸ್ಗಳು ಹೆಚ್ಚಾಗಿ ಬರುವಂತಹ ಜಾಗ. ಈ ಒಂದು ಜಾಗದಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಯನ್ನ ಮಾಡುವಂತಿಲ್ಲ. ಹಾಗಾಗಿ ಈ ಹಿಂದೆ ನಡೆದಂತಹ ಪ್ರತಿಭಟನೆಯನ್ನ ದೆಹಲಿ ಪೊಲೀಸರು ನಿಲ್ಲಿಸಿದ್ರು. ಇದೀಗ ಮತ್ತೆ ದೆಹಲಿಯ ಇಂಡಿಯಾ ಗೇಟ್ ಬಳಿ ಇನ್ನೊಂದು ರೀತಿಯ ಪ್ರತಿಭಟನೆ ನಡೆದಿದೆ. ಈ ಒಂದು ಪ್ರತಿಭಟನೆ ಶಾಂತವಾಗಿ ನಡೀತಿತ್ತು, ಆದ್ರೆ ಅದು ಇನ್ನೊಂದು ರೀತಿಯ ಚರ್ಚೆಗೆ ಕಾರಣವಾಯಿತು. ಬನ್ನಿ ಅದೇನಂತ ನೋಡೋಣ. ದೆಹಲಿ ಇಂಡಿಯಾ ಗೇಟ್ ನಲ್ಲಿ ನಡೆದ ವಾಯು ಮಾಲಿನ್ಯ ವಿರೋಧಿ ಪ್ರತಿಭಟನೆ ಅಚಾನಕ್ ಆಗಿ ಗೊಂದಲಕ್ಕೆ ತಿರುಗಿತು. ಕೆಲ ಪ್ರತಿಭಟಕರು ನಕ್ಸಲಿ ಸಂಘಟನೆಗೆ ಸಂಬಂಧಿಸಿದ ನಾಯಕ ಮಡ್ವಿ ಹಿಡ್ಮಾ ಪರ ಘೋಷಣೆಗಳನ್ನ ಕೂಗಿದ ಘಟನೆ ಶನಿವಾರ ನಡೆದಿದೆ. ಪ್ರತಿಭಟನೆಯಲ್ಲಿ ಮಾಡ್ವಿ ಹಿಡ್ಮಾ ಅಮರ್ ರಹೆ ಹಾಗೂ ಕಾಮ್ರೇಡ್ ಹಿಡ್ಮಾ ಎಂಬ ಘೋಷಣೆಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಇದು ಆಂಟಿ ನ್ಯಾಷನಲ್ ಸ್ಲೋಗನ್ಸ್ ಎಂಬ ಆರೋಪಕ್ಕೆ ಕಾರಣವಾಯಿತು. ಆರಂಭದಲ್ಲಿ ಶಾಂತಿ ಪೂರ್ಣವಾಗಿ ನಡೆದಿದ್ದ ಈ ಪ್ರತಿಭಟನೆಯಲ್ಲಿ ಕೆಲವರು ಹಿಡ್ಮಾ ಅವರ ಪೋಸ್ಟರ್ ಗಳನ್ನ ಹಿಡಿದುಕೊಂಡಿರುವುದು ಪೊಲೀಸರ ಗಮನಕ್ಕೆ ಬಂತು. ನಂತರ ಪರಿಸ್ಥಿತಿ ಉದ್ವಿಗ್ನಗೊಂಡಿತು. ಪ್ರತಿಭಟಕರಿಂದ ಕೆಲವು ಬ್ಯಾರಿಕೇಡ್ ಗಳನ್ನ ಹಾನಿಗೊಳಿಸುವ ಮತ್ತು ಪೊಲೀಸ್ ಸಿಬ್ಬಂದಿಯ ಮೇಲೆ ಒತ್ತಡ ಸೃಷ್ಟಿಸುವ ಘಟನೆಗಳು ನಡೆದವು. ಈ ಸನ್ನಿವೇಶದ ನಂತರ ಪೊಲೀಸರು ತಕ್ಷಣ ಕಾರ್ಯಾಚರಣೆ ನಡೆಸಿ ಗಲಾಟೆಯಲ್ಲಿ ಭಾಗಿಯಾಗಿದ್ದ 15 ಮಂದಿಯನ್ನ ಬಂಧಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆಯು ನಡೆಯುತ್ತಿದೆ. ಈ ಘಟನೆ ನಾಗರಿಕ ವಲಯದಲ್ಲಿ ಮತ್ತು ರಾಜಕೀಯ ವರ್ಗಗಳಲ್ಲಿ ಚರ್ಚೆಗೆ ಕಾರಣವಾಗಿದ್ದು, ಪರಿಸರ ವಿಷಯದ ಹೆಸರಿನಲ್ಲಿ ನಕ್ಸಲಿ ಬೆಂಬಲ ತೋರಿಸುವುದು ಯಾವ ಉದ್ದೇಶಕ್ಕೆ ಎಂಬ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಪ್ರತಿಭಟನೆ ಯಾರು ನಡೆಸಿದ್ರು, ಅವರ ಹಿಂದೆ ಯಾರಿದ್ದಾರೆ ಎಂಬ ತನಿಖೆ ಇದೀಗ ಶುರುವಾಗಿದೆ. ಈ ಘಟನೆ ಇಂಡಿಯಾ ಗೇಟ್ ಪ್ರದೇಶದಲ್ಲಿ ನಡೆದಿದ್ದು ದೆಹಲಿಯಲ್ಲಿ ವಾಯು ಮಾಲಿನ್ಯ ವಿರೋಧಿ ಪ್ರತಿಭಟನೆ ವೇಳೆ ನಡೆಯಿತು. ಆರಂಭದಲ್ಲಿ ಶುದ್ಧ ವಾತಾವರಣಕ್ಕಾಗಿ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಎಂಬ ಆರೋಪದಿಂದ ಸಂದೇಶಗೊಳ್ಳುವಂತೆ ನಡೆದ ಈ ಪ್ರತಿಭಟನೆ ಕೆಲವು ಹತ್ಯೆಯಾಗಿದ್ದ ಮಾವೋಲಿ ನಾಯಕನ ಪೋಸ್ಟರ್ ಗಳನ್ನ ಹಿಡಿದು ಪ್ರತಿಭಟನೆಯನ್ನ ಕೈಗೊಂಡ್ರು. ಇಂಡಿಯಾ ಗೇಟ್ ನಲ್ಲಿ ನಡೆದ ವಾಯು ಮಾಲಿನ್ಯ ವಿರೋಧಿ ಪ್ರತಿಭಟನೆ ಕೆಲವು ಯುವಕರಿಂದ ನಕ್ಸಲಿ ನಾಯಕ ಮಡ್ವಿ ಹಿಡ್ಮಾ ಪರ ಘೋಷಣೆಗಳನ್ನ ಕೂಗಿದ ಪರಿಣಾಮ ಗೊಂದಲಕ್ಕೆ ತಿರುಗಿತು. ಮಡ್ವಿ ಹಿಡ್ಮಾ ಅಮರ್ ರಹೆ ಎಂಬ ಘೋಷಣೆಗಳು ಮತ್ತು ಅವರ ಪೋಸ್ಟರ್ಗಳು ಪೊಲೀಸರ ಗಮನಕ್ಕೆ ಬಿದ್ದ ಕಾರಣ ಪ್ರತಿಭಟನೆಯ ಉದ್ದೇಶ ಹಾಗೂ ಹಿನ್ನೆಲೆ ಬಗ್ಗೆ ಶಂಕೆಗಳು ಮೂಡಿದವು. ಪ್ರತಿಭಟನೆಕಾರರು ಬ್ಯಾರಿಕೇಡ್ ಗಳನ್ನ ಮುರಿದು ಕೆಲವರು ಪೊಲೀಸ್ ಸಿಬ್ಬಂದಿಯ ಮೇಲೆ ಪೆಪ್ಪರ್ ಸ್ಪ್ರೇ ಬಳಸಿರುವ ಘಟನೆಯು ವರದಿಯಾಗಿದೆ. ಈ ಗಲಾಟೆಯಲ್ಲಿ ಪೊಲೀಸರನ್ನ ತಡೆಯಲಾಯಿತು ಮತ್ತು ಕನಿಷ್ಠ 17 ಮಂದಿ ಬಂಧಿತರಾಗಿದ್ದಾರೆ. ಘಟನೆ ಅರ್ಬನ್ ನಕ್ಸಲ್ ಚಟುವಟಿಕೆಯೊಂದಿಗೆ ಸಂಬಂಧಿಸಿದಂತೆ ರಾಜಕೀಯ ವಲಯದಲ್ಲಿ ಟೀಕೆ ಚರ್ಚೆಗೆ ಕಾರಣವಾಗಿದೆ.